ಕರ್ನಾಟಕ ಜಿಯೋಗ್ರಫಿಯನ್ನು ಅಲಕ್ಷ್ಯ ಮಾಡಿದ್ರಂದ್ರೆ ಜಿಯೋಗ್ರಫಿಯಲ್ಲಿ ಬಹುತೇಕ ಮಾರ್ಕ್ಸ್ಗಳನ್ನು ಕಳ್ಕೊತೀರಿ. ಯಾಕಂದರೆ ನಮ್ಮ ಕರ್ನಾಟಕ ಜಿಯೋಗ್ರಫಿನೇ ಗೊತ್ತಿಲ್ಲ ಅಂತಂದ್ರೆ ಅಮೇರಿಕ ಜಿಯೋಗ್ರಫಿ ತೊಗೊಂಡು ಏನು ಮಾಡೋದು? ಇದು ಎಕ್ಸಾಮ್ ಅನ್ನೋದು ನನ್ನ ಪ್ರಕಾರ ಒಂದು ತಪಸ್ಸಿದು, ಒಂಥರ ತಪಸ್ಸು. ಆ ತಪಸ್ಸನ್ನು ಆಚರಣೆ ಮಾಡುವಂಥ ಶಕ್ತಿ ನಿಮ್ಮ ಕಡೆ ಬರಬೇಕು. ಅರ್ಧ ತಾಸು ಓದೋದು, 2 ತಾಸು ಎದ್ದು ತಿರುಗಾಡೋದು, ಲೈಬ್ರರಿ ಕುಂದಿರ್ತೀನಿ, ಅಲ್ಲಿ ಕುಂದಿರ್ತೀನಿ, ಕಿವಿಯಾಗೋದು, ಏನು ಕೆಲಸ ಆಗಲ್ಲ. ನೀವು ಎಲ್ಲರೂ ಕುಂದ್ರಿ ಒಟ್ಟು ಓದಬೇಕು. ಭಾಳ ಗುಂಜು ಕಟ್ಟಿಬಾರದು. ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ಳೋದು, ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು, ಮುಂದೆ ಹೋಗ್ಬಿಡೋದು. ಆಡಿದ್ದಾಡ ಅಂದಿದ್ದಂದದ್ದಲ್ಲ, ಪಟ 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 ಅವ್ರು ನೋಟ್ಸ್ ಹೆಂಗಿರಬೇಕು ಅಂತಂದ್ರೆ, ಸರ್ ಇಷ್ಟೇ 10 ಪುಟ ಮಾಡಿನ ಸರ್ ಅದರಾಗೆ ಎಕ್ಸಾಮ್ ಪಾಸ್ ಆಗಿ ಅನ್ಬೇಕು. ಸಾಧನೆಯ ಅತ್ಯಂತ ಸಕ್ಸಸ್ ಅಂದರೆ ಪ್ರಯತ್ನ ಪ್ರಯತ್ನ ಮತ್ತೆ ಪ್ರಯತ್ನ, ಮತ್ತು ಓದದೆ ರಿಪೀಟ್ ಮಾಡದೆ ರಿವಿಷನ್ ಮಾಡದೆ ಸುಮ್ಮ ಕುಂದ್ರನಿ ಅಂತ ಸುಮ್ಮ ಬಿಡ್ಲೇನು ಏಟ್ ನನಗಂತ ಅಣ್ಣ 2 ನಿಮಿಷ ಹೋಗಿ ಬರ್ತೀನಿ, ಏನಿಲ್ಲ ಈಗ ಓದಕತ್ತಾರ ಅವ್ರು ಪಾಪ. ನಿನ್ನ ಆಶೆಗಳನ್ನು ಈಡೇರಿಸಿದ ಹೊರತು ದುರಾಶೆಗಳನ್ನಲ್ಲ. ಮುಂಗೋಳಿತು ಯಾವ ಮೂಡಾಣ ಬೆಳಗಿ ತಂಗಾಳಿ ಬೀಶಾವ ತವರಿ ಹೊರಳಿ ಹೂವಿನೊಳಗೊಂದು ಕೈಲಾಸ ಹೊರಳ್ಯಾವ ಕೈಲಾಸ ಕೈ ಮುಗಿದು ಭೂಲೋಕ ಕೇಳಿದಾಳ 1000 ಶರಣವ ಕನ್ನಡದ ತಾಯಿ. ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ ಅವ್ವ ಅಂದಾಗೊಮ್ಮೆ ಸಹಕಾರಗೊಂಬುವಳೆ ಬೆಟ್ಟ ಬಯಲಿನಲ್ಲಿ ಹಸಿರು ತೊಟ್ಟು ನಿಂತವರೆ ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ ನಗೆಮಗೆದ ಜಗದಂಬೆ ಬೆಳಕಿನ ತಾಯಿ. ಅವು ಬಂದು ಕೂತ್ಬಿಡ್ತಾವೆ, ಕೂತು ನೋಡ್ತಾವೆ ಕರೆಕ್ಟ್ ಆಗ್ತಾನೋ ತಪ್ಪಾಗ್ತಾನೋ, ಕರೆಕ್ಟ್ ಆಗ್ತಾನೋ ತಪ್ಪಾಗ್ತಾನೋ. ಇರಲಿ KS ಇರಲಿ, PSI ಇರಲಿ, PDO ಇರಲಿ, FDA ಇರಲಿ, SDA ಇರಲಿ, ಪ್ರತಿಯೊಂದು ಎಕ್ಸಾಮ್ಗಳಿಗೆ GK ಪೇಪರ್ ಅಂತ ಒಂದು ಕಾಮನ್ ಇರ್ತದೆ. ಆ GK ಪೇಪರದಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ನಾನು ಏನು ಹೇಳ್ತಾ ಇದ್ದೆ, 2 GKಗಳು, ಒಂದು ಸಾಂಪ್ರದಾಯಿಕ GK, ಇನ್ನೊಂದು ಪ್ರಚಲಿತವಾಗಿರುವಂಥ GK ಅಂತ ಹೇಳಿ. ಆ ಸಾಂಪ್ರದಾಯಿಕ GKಯಲ್ಲಿ ಇತಿಹಾಸದ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ ನಿನ್ನೆ. ಇತಿಹಾಸದಲ್ಲಿ ಏನನ್ನು ಓದಬೇಕು, ಅದನ್ನು ಹೇಗೆ ಓದಬೇಕು ಅಂತ. ಇನ್ನೊಂದು ಭಾಗ ಯಾವುದಂದರೆ, ಬಹಳಷ್ಟು ನಮಗೆ ಅತ್ಯಂತ ಇಂಟ್ರೆಸ್ಟ್ ಆಗಿರುವಂಥ ಇನ್ನೊಂದು ಸಬ್ಜೆಕ್ಟ್ ಅಂದರೆ ಜಿಯೋ. ಭೂಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಭೂಗೋಳಶಾಸ್ತ್ರದ ಮೇಲೇ ಜಿಯೋಗ್ರಫಿ ಮೇಲೇ ಸರಿಸುಮಾರು ಒಂದು 10 ರಿಂದ 15 ಪ್ರಶ್ನೆಗಳು ಬಂದೇ ಬರ್ತವೆ. ಸಾಂಪ್ರದಾಯಿಕ GKದಲ್ಲಿ 10 ರಿಂದ 15 ಪ್ರಶ್ನೆಗಳು ಕೇಳ್ತಾನೆ. ಆ 10 ರಿಂದ 15 ಪ್ರಶ್ನೆಗಳನ್ನು ಯಾವ ಥರ ಡಿವೈಡ್ ಮಾಡ್ತಾನಂದರೆ 3 ರೀತಿಯಲ್ಲಿ ನಾಲ್ಕು ರೀತಿಯಲ್ಲಿ ಡಿವೈಡ್ ಮಾಡ್ತಾನೆ. ಒಂದು, ಕರ್ನಾಟಕದ ಜಿಯೋಗ್ರಫಿ ಮೇಲೆ ಸುಮಾರು 5 ಪ್ರಶ್ನೆಗಳನ್ನು ಕೇಳ್ತಾನೆ, 5 ರಿಂದ 6 ಪ್ರಶ್ನೆಗಳು. ಇಂಡಿಯನ್ ಜಿಯೋಗ್ರಫಿ ಮೇಲೆ 3 ರಿಂದ 4 ಪ್ರಶ್ನೆಗಳು. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೇಲೆ 2 ಪ್ರಶ್ನೆಗಳು. ಜಾಗತಿಕ ಭೂಗೋಳಶಾಸ್ತ್ರದ ಮೇಲೆ 1 ಪ್ರಶ್ನೆ ಅಥವಾ 2 ಪ್ರಶ್ನೆಗಳನ್ನು ಕೇಳ್ತಾನೆ. ಹೆಚ್ಚು ಕಡಿಮೆ ಈ ಥರದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯದ ಪರೀಕ್ಷೆಗಳನ್ನು ಬರೆಯುವುದರಿಂದ ಕರ್ನಾಟಕ ಜಿಯೋಗ್ರಫಿ ಮೇಲೇ ಜಾಸ್ತಿ ಅವಧಾನವನ್ನು ಕೇಂದ್ರೀಕರಿಸ್ತಾನೆ. ಆ ಕರ್ನಾಟಕ ಜಿಯೋಗ್ರಫಿ ಮೇಲೇ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅಲ್ಲಿಂದ ಜಾಸ್ತಿ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕರ್ನಾಟಕ ಜಿಯೋಗ್ರಫಿಯಲ್ಲಿ ನಾವು ಏನು ಓದಬೇಕು? ಕರ್ನಾಟಕ ಜಿಯೋಗ್ರಫಿಯಲ್ಲಿ ಪ್ರತಿ ಎಕ್ಸಾಮ್ಗಳಲ್ಲಿ ಕರ್ನಾಟಕ ಜಿಯೋಗ್ರಫಿ ಮೇಲೆ ಇಲ್ಲಿವರೆಗೆ, ಅದು ವಿಶೇಷವಾಗಿ ನಾವು KS ಓದುವಂಥ ಸಮಯದಲ್ಲಿ, KS ಪರೀಕ್ಷೆಯನ್ನು ಓದುವಂಥ ಸಮಯದಲ್ಲಿ ಫಸ್ಟ್ ಪೇಪರದಲ್ಲಿ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ ಕೇಳ್ತಾನೆ. ಸೆಕೆಂಡ್ ಪೇಪರದಲ್ಲಿ 40 ಕ್ವಶನ್ ಇದರ ಮೇಲೆ ಇರ್ತಾವೆ ಸ್ನೇಹಿತರೆ. 40 ಪ್ರಶ್ನೆಗಳು ಕರ್ನಾಟಕದ ಸ್ಟೇಟ್ ಇಂಪಾರ್ಟೆಂಟ್ ಮೇಲೆ ಕೇಳ್ತಾನೆ. ಕರ್ನಾಟಕ ರಾಜ್ಯದ ಯೋಜನೆಗಳ ಮೇಲೆ ಕೇಳ್ತಾನೆ. ಕರ್ನಾಟಕದ ಬಜೆಟನ್ನು ಮಂಡಿಸೋರು ಯಾರು? ಅಂದರೆ ಎಕನಾಮಿಕ್ಸ್ ಸೋರ್ಸ್ ಮೇಲೆ ಇಲ್ಲಿ 40 ಪ್ರಶ್ನೆಗಳನ್ನು ಕೇಳ್ತಾನೆ. ಅಂದರೆ ಇದು KSಗೆ ಸಂಬಂಧಪಟ್ಟಂತೆ ನಾವು ಏನಾದರೂ ಈ ಚೆನ್ನಾಗಿ ಕರ್ನಾಟಕ ಜಿಯೋಗ್ರಫಿಯನ್ನು, ಕರ್ನಾಟಕದ ಇತಿಹಾಸವನ್ನು, ಕರ್ನಾಟಕದ ಎಕನಾಮಿಕ್ಸ್ ಸರ್ವೆಯನ್ನು ಚೆನ್ನಾಗಿ ಓದಿಕೊಂಡೇವಂದರೆ ಈಸಿಯಾಗಿ ಇಲ್ಲಿ ಒಂದು 40ಕ್ಕೆ ಒಂದು 30 ಆನ್ಸರ್ಗಳನ್ನು ನೇರವಾಗಿ ಬಿಡಿಸ್ಬೋದು. ನಾವು 30 ಕ್ವಶನ್ಗಳಿಗೆ ನೇರವಾಗಿ ನಾವು ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇನ್ನು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಹಿನ್ನೆಲೆಯನ್ನು ಓದೋದು. ನಮ್ಮ ರಾಜ್ಯದ ಹಿನ್ನೆಲೆ, ನಮ್ಮ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಎಲ್ಲಿ ಬರ್ತದೆ? ಕರ್ನಾಟಕ ರಾಜ್ಯ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಬರ್ತದೆ. ನಮ್ಮ ರಾಜ್ಯ ನೋಡಲು ಯಾವ ಆಕಾರದಲ್ಲಿದೆ ಅಂದರೆ ಗೋಡಂಬಿ ಆಕಾರದಲ್ಲಿ ಕರ್ನಾಟಕ ರಾಜ್ಯ ಕಂಡು ಬರ್ತದೆ. ಕರ್ನಾಟಕ ರಾಜ್ಯ ನೋಡಲು ಗೋಡಂಬಿ ಆಕಾರದಲ್ಲಿದ್ದು ತನ್ನ ಸುತ್ತಲೂ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ, ದಕ್ಷಿಣದಲ್ಲಿ ತಮಿಳುನಾಡಿದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇದೆ, ವಾಯುವ್ಯದಲ್ಲಿ ಗೋವಾ ಇದೆ, ನೈಋತ್ಯದಲ್ಲಿ ಕೇರಳ ರಾಜ್ಯ ಕಂಡು ಬರ್ತದೆ, ಈಶಾನ್ಯದಲ್ಲಿ ತೆಲಂಗಾಣ ಇದೆ. ಸುಮಾರು 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಂಥ ಕರ್ನಾಟಕ ರಾಜ್ಯ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದರೆ 11.31 ಉತ್ತರ ಅಕ್ಷಾಂಶದಿಂದ
18.45 ಉತ್ತರ ಅಕ್ಷಾಂಶಗಳ ಮಧ್ಯೆ ನಮ್ಮ ರಾಜ್ಯ ಹಂಚಿಕೆಯಾಗಿದೆ. ಕರ್ನಾಟಕದ ದಕ್ಷಿಣ ತುದಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮುಯಾರ, ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮುಖೇಡ, ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ, ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು, ಉತ್ತರದಿಂದ ದಕ್ಷಿಣಕ್ಕಿರುವ ದೂರ 750 ಕಿಲೋಮೀಟರ್, ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ 400 ಕಿಲೋಮೀಟರ್. ಈ ಥರ ಕರ್ನಾಟಕ ಜಿಯೋಗ್ರಫಿಯನ್ನು ಬಹಳಷ್ಟು ನೀಟಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಓದಿಕೊಳ್ಳ್ರಿ. ಭಾಳ ಜನ ನಾನು ನೋಡ್ತೀನಿ ಎಕ್ಸಾಮ್ ಓದುವಂಥ ಸಮಯದಲ್ಲಿ ಯಾವುದೋ ಒಂದು ಮ್ಯಾಗ್ಜಿನ್ ಹಿಡ್ಕೊಂಡು ಕೂತ್ಬಿಡೋದು. ಮ್ಯಾಗ್ಜಿನ್ ಹಿಡ್ಕೊಂಡು ಕುಂತು ಓದೋದ್ರಿಂದ ಆಗಲ್ಲ ಕೆಲಸ. ಅದು ನೀವು ಇವು ಬಂದೋಬಸ್ತ್ ಇರಬೇಕು. ನೀವು ಮೂಲ ಸಬ್ಜೆಕ್ಟ್ಗಳೇನದಾವಲ್ಲ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಇತಿಹಾಸ, ನಾ ಮ್ಯಾಗ್ಜಿನ್ ಓದಕ್ಕೆ ಬೇಡ ಅಂತ ಇಲ್ಲ, ಮ್ಯಾಗ್ಜಿನ್ ಓದ್ರಿ, ದಿನಪತ್ರಿಕೆಗಳನ್ನು ಓದ್ರಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರುವಂಥ ಪೇಪರ್ ಕಟ್ಟಿಂಗ್ ಓದ್ರಿ. ಬಟ್ ನೀವು ಇದು ಗಟ್ಟಿ ಇರ್ಬೇಕು ಫಸ್ಟ್. ಇಲ್ಲಿ ನೀವು ಜಿ ಕೆದಲ್ಲಿ ಒಂದು 60ರಿಂದ 70 ಸ್ಕೋರ್ ಮಾಡಕತ್ತೀರಂದ್ರೆ ಮುಂದೆ ಜಿ ಕೆ ಏನೋ ಸಾಂಪ್ರದಾಯಿಕ ಪ್ರಚಲಿತ ಘಟನೆಗಳನ್ನು ಒಂದು 15 ಕೊಟ್ಟಾನಂದ್ರೆ ಅಲ್ಲಿ ಒಂದು 10 ನಾವು ಈಸಿಯಾಗಿ ತೊಗೋಬೋದು. ಬಟ್ ನಮ್ಮ ಮೂಲ ಸಬ್ಜೆಕ್ಟೇ ಗೊತ್ತಿಲ್ಲ ಅಂತಂದ್ರೆ ನಾವು ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೂಲ ಸಬ್ಜೆಕ್ಟ್ ಇವೆಲ್ಲ ಬೇಸಿಕ್, ಇವುಗಳ ಬಗ್ಗೆ ಐಡಿಯಾ ಇರಬೇಕು. ನಾವು ಎಲ್ಲಿ ಮಾರ್ಕ್ಸ್ ಮಿಸ್ ಆಗಬಾರ್ದು. ಇಲ್ಲಿ PC ಭಾಳ ಸರಿ ಕ್ವಶನ್ ಕೇಳೋಣ. ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಏನಿದೆ? ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ ಅಲ್ಲ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಡಿ ಹಂಚಿಕೊಂಡಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ ಹೈಯೆಸ್ಟ್ ತನ್ನ ಸುತ್ತಲೂ ಗಡಿಯನ್ನು ಹಂಚಿಕೊಂಡಂಥ ರಾಜ್ಯ. ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಸುಮಾರು 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ 6ನೇ ಸ್ಥಾನ ಇದೆ. ಪ್ರಥಮ ಸ್ಥಾನದಲ್ಲಿ ರಾಜಸ್ಥಾನ ಇದೆ, 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 4ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ, 5ನೇ ಸ್ಥಾನದಲ್ಲಿ ಗುಜರಾತ್ ಇದೆ, 6ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ಪಾಲ್ ಎಷ್ಟಿದೆ? 5.83% ಪಾಲಿದೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.83. ಅತಿ ಚಿಕ್ಕ ರಾಜ್ಯಗಳು ಯಾವುವು? GST ಅತ್ಯಂತ ಚಿಕ್ಕ ರಾಜ್ಯಗಳು ಗೋವಾ, ಸಿಕ್ಕಿಂ, ತ್ರಿಪುರಾ ದೇಶದಲ್ಲಿ ಅತ್ಯಂತ ಚಿಕ್ಕ ರಾಜ್ಯಗಳು. ಈ ಥರ ನಿಮ್ಮದೇ ಆದಂಥ ಸ್ಟ್ರಾಟರ್ಜಿ ಮಾಡಿ ನೀಟಾಗಿ ನೋಟ್ಸ್ ಮಾಡಿಕೊಂಡು ಕರ್ನಾಟಕ ಜಿಯೋಗ್ರಫಿ ಒಂದು 15ರಿಂದ 20 ಪುಟಗಳಲ್ಲಿ ನಿಮ್ಮದೇ ಆದಂಥ ಪುಟ್ ನೋಟ್ ಮಾಡಿಸ್ಕೊಂಡ್ರಿ ಅಂತಂದರೆ ಗ್ಯಾರಂಟಿ ನೀವು ಇದರಲ್ಲಿ ಒಳ್ಳೆಯ ಸ್ಕೋರನ್ನು ಮಾಡೋಕ್ಕೆ ಸಾಧ್ಯ ಇದೆ. ಏನನ್ನು ಓದಬೇಕು ಅನ್ನೋದು ಭಾಳ ಮುಖ್ಯ. ಕರ್ನಾಟಕದ ಜನಸಂಖ್ಯೆಯನ್ನು ತೆಗೆದುಕೊಂಡಾಗ 2011ರ ಜನಗಣತಿಯ ಪ್ರಕಾರ 6,11,30,30,704 ಜನಸಂಖ್ಯೆ. ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ 8ನೇ ಸ್ಥಾನದಲ್ಲಿದೆ. ಪ್ರಥಮ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನದಲ್ಲಿ ಬಿಹಾರ್ ಇದೆ, 4ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ. ಕರ್ನಾಟಕ ರಾಜ್ಯ 8ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ನಂತರ ಮಧ್ಯಪ್ರದೇಶ ಇದೆ, ತಮಿಳುನಾಡು ಇದೆ, ರಾಜಸ್ಥಾನ ಇದೆ, ಮತ್ತು ಕರ್ನಾಟಕ ರಾಜ್ಯ 8ನೇ ಸ್ಥಾನದಲ್ಲಿದ್ದರೆ ಅತಿ ಚಿಕ್ಕ ರಾಜ್ಯಗಳು ಸಿಮಿ ಅಗರವಾಲ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದಂಥ ರಾಜ್ಯಗಳು. ಕರ್ನಾಟಕ ರಾಜ್ಯದ ಜನಸಂಖ್ಯೆಯ ಪಾಲು ಎಷ್ಟಿದೆ ಅಂತಂದರೆ 2011ರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆ 1,121,193,422. ಅದರ ಕರ್ನಾಟಕದ ಜನಸಂಖ್ಯೆ ಪಾಲು ಎಷ್ಟಿದೆ ಅಂದರೆ 5.05% ಪಾಲಿದೆ. ನಮ್ಮ ರಾಜ್ಯದ ಲಿಂಗಾನುಪಾತ ಎಷ್ಟಿದೆ? ಕರ್ನಾಟಕ ರಾಜ್ಯದ ಲಿಂಗಾನುಪಾತ 968 ಅಥವಾ 973. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆ ಉಡುಪಿ, ಕಡಿಮೆ ಲಿಂಗಾನುಪಾತ ಹೊಂದಿರುವಂಥ ಜಿಲ್ಲೆ ಬೆಂಗಳೂರು ನಗರ. ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣ 75.36. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ, ಕಡಿಮೆ ಯಾದಗಿರಿ. ಕರ್ನಾಟಕ ರಾಜ್ಯದ ಜನಸಾಂದ್ರತೆ 319. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಬೆಂಗಳೂರು ನಗರ, ಕಡಿಮೆ ಕೊಡಗು. ಬೆಂಗಳೂರು ನಗರ ಯಾಕೆ ಜಾಸ್ತಿ ಇದೆ ಅಂದರೆ ಎಲ್ಲ ಮೂಲಭೂತ ಸೌಕರ್ಯಗಳು ಜಾಸ್ತಿ ಅದಾವೆ. ಕೊಡಗುದಲ್ಲಿ ಏನೂ ಇಲ್ಲ, ಏನದಾವೆ? ಜನಸಂಖ್ಯೆನೇ ಇಲ್ಲ, ಬರೀ ಆನೆಗಳ ಸಂಖ್ಯೆ ಅದಾವೆ. ಎತ್ತ ನೋಡಿದ್ರತ್ತ ಆನೆಗಳು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ನೋಡ್ತೀವಿ ಕೊಡಗು ಜಿಲ್ಲೆಯಲ್ಲಿ. ಈ ಥರ ನಿಮ್ಮದೇ ಆದಂಥ
ಅಂಕಿ ಸಂಖ್ಯೆಗಳನ್ನು ಕರೆಕ್ಟ್ ಡಾಟಾ ಕಲೆಕ್ಟ್ ಮಾಡುವುದರ ಮೂಲಕ ನೀಟಾಗಿ ಒಂದೊಂದು ಚಾಪ್ಟರ್ ವೈಸನ್ನು ಪರ್ಫೆಕ್ಟ್ ಮಾಡ್ತಾ ಹೋದ್ರಿ. ಒಂದೇ ಚಾಪ್ಟರ್ ಮುಗಿತಿತ್ತು, ಸಂಕ್ಷಿಪ್ತವಾಗಿ ಒಂದನೇ ಚಾಪ್ಟರ್ ಮುಗಿಸ್ಬಿಟ್ಟೆ ನಾನು. ಇನ್ನು ಕರ್ನಾಟಕ ರಾಜ್ಯದ 2ನೇ ಚಾಪ್ಟರ್ದಲ್ಲಿ ಏನು ಓದ್ತೀವಿ? ನಮ್ಮ ರಾಜ್ಯ ಪ್ರಾಕೃತಿಕವಾಗಿ, ಕರ್ನಾಟಕ ರಾಜ್ಯ ಪ್ರಾಕೃತಿಕವಾಗಿ 3 ಭಾಗಗಳನ್ನು ಹೊಂದ್ಯದ. 3 ಭಾಗಗಳು: ಒಂದು ಕರಾವಳಿಯ ಭಾಗ, 2 ಪಶ್ಚಿಮ ಘಟ್ಟ, 3 ಮೈದಾನ ಪ್ರದೇಶ. ಭಾರತ ದೇಶದಂತೆ ಕರ್ನಾಟಕ ರಾಜ್ಯವು ಕೂಡ ತನ್ನದೇ ಆಗಿರುವಂಥ 1 ಕರಾವಳಿಯ ಪ್ರದೇಶ, 2 ಪಶ್ಚಿಮ ಘಟ್ಟ, 3 ಮೈದಾನ ಪ್ರದೇಶ. ರಾಜ್ಯದ ಕರಾವಳಿಯ ಉದ್ದ ಎಷ್ಟಿದೆ? 320 ಕಿಲೋಮೀಟರ್ ಇದೆ. ಕರಾವಳಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಯಾವ ತಳದ ಮೀನುಗಾರಿಕೆ? ಭಾಳ ಸರಿ FD ಕೇಳಿದ ಪ್ರಶ್ನೆ. ಮೀನುಗಾರಿಕೆ ಯಾವುದಿದೆ ಅಂದರೆ ಮ್ಯಾಕ್ರಲ್ ತಳಿಯ ಮೀನುಗಾರಿಕೆ. ನಮ್ಮ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನುಗಾರಿಕೆ ಅಂದರೆ ಮ್ಯಾಕ್ರಲ್. ಕರಾವಳಿಗೆ ಹೊಂದಿಕೊಂಡು ಸುಂದರವಾದ ಕೆಲವು ದ್ವೀಪಗಳದಾವೆ: ನೇತ್ರಾಣಿ, ಸೇಂಟ್ ಮೇರೀಸ್, ಅಂಜು ಕಾರವಾರ ಸಮೀಪ, ನೇತ್ರಾಣಿ ಮುರುಡೇಶ್ವರ ಸಮೀಪ, ಸೇಂಟ್ ಮೇರೀಸ್ ಮಲ್ಪೆ ಸಮೀಪ ಅಲ್ಲ. ಕರಾವಳಿ ಹಂಚಿಕೊಂಡಂಥ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಕರಾವಳಿಯನ್ನು ಹಂಚಿಕೊಂಡಂಥ ಜಿಲ್ಲೆಗಳು. ಭಾರತ ದೇಶದಲ್ಲಿ ಕರಾವಳಿ ಹಂಚಿಕೊಂಡಂಥ ರಾಜ್ಯಗಳ ಸಂಖ್ಯೆ 9. ಆ 9 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯವು ಕೂಡ ಒಂದು. ಅತಿ ಹೆಚ್ಚು ಕರಾವಳಿ ಹಂಚಿಕೊಂಡಂಥ ರಾಜ್ಯ ಗುಜರಾತ್ ರಾಜ್ಯ, 2ನೇದ್ದು ಮಹಾರಾಷ್ಟ್ರ, 3 ಗೋವಾ, 4 ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಇವೆಲ್ಲ ಕರಾವಳಿಯನ್ನು ಹಂಚಿಕೊಂಡಂಥ ರಾಜ್ಯಗಳೇ. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವುದಂದರೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಕರಾವಳಿ ಸಂಧಿಸ್ತದೆ. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ, ಕೆಲವರು ಈಸಿಯಾಗಿ ಆನ್ಸರ್ ಹಾಕ್ಲಕ್ಕೆ ಹೋಗಿ ನೀಲಗಿರಿ ಬೆಟ್ಟಗಳು ಅಂತ ಹಾಕ್ತಾರೆ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವುದು ನೀಲಗಿರಿ ಬೆಟ್ಟಗಳಲ್ಲಿ, ಆದರೆ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವುದು ತಮಿಳುನಾಡಿನ ಕನ್ಯಾಕುಮಾರಿ. ಕರಾವಳಿ ನೋಡಿದಾಗ ಬಂದರಗಳದಾವೆ, ಫೇಮಸ್ ಬಂದರಗಳ ಮೇಲೆ ಕ್ವಶನ್ ಕೇಳ್ತಾನೆ. ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿರುವಂಥ 14 ಬಂದರಗಳಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಮುಖ್ಯವಾಗಿ 5 ಬಂದರಗಳನ್ನು ನೋಡ್ತೀವಿ. ಆ ಬಂದರಗಳನ್ನು ಬರ್ಕೊಡ್ರಿ ನೀಟಾಗಿ. ನವಮಂಗಳೂರು ಬಂದರ ಅಂತಿದೆ, ಬೇಲಿಕೇರಿ ಬಂದರ ಇದೆ, ಭಟ್ಕಳ ಬಂದರ ಇದೆ, ಹೊನ್ನಾವರ ಬಂದರ ಇದೆ, ಕಾರವಾರ ಬಂದರ ಇದೆ. ಬೇಲಿಕೇರಿ ಬಂದರ ಸಾಗರಮಾಲಾ ಯೋಜನೆಗೆ ಒಳಪಟ್ಟದ. ಇದು ಎಕ್ಸಾಮ್ ಕ್ವಶನ್ ಕೇಳ್ಯಾನ PSIಗೆ. ಬೇಲಿಕೇರಿ ಅನ್ನುವಂಥ ಬಂದರ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅದ್ರ ಮ್ಯಾಗ ಯಾಕೆ ಟಾರ್ಗೆಟ್ ಮಾಡ್ಯಾನ? ಪ್ರಚಲಿತ ಘಟನೆ. ನಿಮ್ಮ ಬೇಸಿಕ್ ಜಿಯೋಗ್ರಫಿ ಗೊತ್ತಿತ್ತಂದರೆ ನೀವು ಪ್ರಚಲಿತ ಜಿಯೋಗ್ರಫಿಯನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ನಮಗೆ ಕರಾವಳಿನೇ ಗೊತ್ತಿಲ್ಲ, ನಮಗೆ ಬೀಚ್ಗಳನ್ನೇ ಗೊತ್ತಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಯದ 2 ಬೀಚ್ಗಳು, ಕರ್ನಾಟಕ ರಾಜ್ಯದ 2 ಬೀಚ್ಗಳು ಬ್ಲೂ ಫ್ಲ್ಯಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯಾವ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ ಅನ್ನುವಂಥ ಒಂದು ಬೀಚ್, ಕಾಸರಕೋಟ, ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ ಅನ್ನುವಂಥ ಒಂದು ಬೀಚ. ಉಡುಪಿ ಜಿಲ್ಲೆಯ ಪಡುಬಿದ್ರಿ, ಉಡುಪಿ ಜಿಲ್ಲೆಯ ಪಡುಬಿದ್ರಿ ಅನ್ನುವಂಥ ಬೀಚ್. ಈ 2 ಬೀಚ್ಗಳು ಬ್ಲೂ ಫ್ಲ್ಯಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯಾವ. ಬ್ಲೂ ಫ್ಲ್ಯಾಗ್ ಯೋಜನೆಗೆ ಸೆಲೆಕ್ಟ್ ಆಗಬೇಕಾದ್ರೆ ಸಾಮಾನ್ಯ ಎಲ್ಲ 33 ಮಾನದಂಡಗಳಿಗೆ ಒಳಪಡಬೇಕವು. ಭಾರತ ದೇಶದಿಂದ ಬ್ಲೂ ಫ್ಲ್ಯಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂಥ ಮೊದಲ ಬೀಚ್ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿರುವಂಥ ಚಂದ್ರಭಾಗ ಅನ್ನುವಂಥ ಬೀಚ್. ಇವತ್ತು ಪ್ರೆಸೆಂಟ್ ದೇಶದಲ್ಲಿ 12 ಬೀಚ್ಗಳು ಸೆಲೆಕ್ಟ್ ಆಗ್ಯಾವ. ಆ 12 ಬೀಚ್ಗಳಲ್ಲಿ ಕರ್ನಾಟಕ ರಾಜ್ಯದಿಂದ 2 ಬೀಚ್ ಸೆಲೆಕ್ಟ್ ಆಗ್ಯಾವ. ಬೀಚ್ ಅಂದರೆ ಏನು? ಸಮುದ್ರದ ತೀರದಲ್ಲಿ ಕಂಡುಬರುವ ಸಮತಟ್ಟಾದ ಲಗೂನುಗಳನ್ನು, ಸಮತಟ್ಟಾದ ಭೂಪ್ರದೇಶಗಳನ್ನು ಬೀಚ್ಗಳನ್ನು ಕರಿತೀವಿ. ಹೀಗೆ ಕ್ವಶನ್ ಕೇಳ್ತಾನೆ. ದೇಶದ ಅತ್ಯಂತ ದೊಡ್ಡದಾಗಿರುವಂಥ ಬೀಚ್ ಅಂದರೆ ಮರೀನಾ ಬೀಚ್, ತಮಿಳುನಾಡಲ್ಲಿ ಕಂಡುಬರುತ್ತದೆ. ಕೇರಳ ರಾಜ್ಯದಲ್ಲಿ ಮರಾರಿ ಬೀಚ್ ಫೇಮಸ್ ಇದೆ. ಆಂಧ್ರ ಪ್ರದೇಶದಲ್ಲಿ ರಾಮಕೃಷ್ಣ ಬೀಚ್ ಫೇಮಸ್ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋಕರ್ಣ ಮುರುಡೇಶ್ವರ ಬೀಚ್ ಫೇಮಸ್ ಇದೆ. ಮರವಂತಿ ಬೀಚ್ ಫೇಮಸ್ ಇದೆ. ಓಂ ಬೀಚ್ ಫೇಮಸ್ ಇದೆ. ಪ್ರವಾಸಿಗರನ್ನು ಕೈಮಾಡಿ ಕರೆಯುವಂಥ ಸ್ಥಳಗಳು, ಸುಂದರವಾದಂಥ ಆಯಕಟ್ಟಿನ ಸ್ಥಳಗಳನ್ನು ಬೀಚ್ಗಳನ್ನು ಕರಿತೀವಿ. ಇಂಥವುಗಳ ಮೇಲೆ ಟಾರ್ಗೆಟ್ ಮಾಡ್ತಾನೆ ಕ್ವಶನ್ಗಳನ್ನು. ಈಗ 2018 FDA ಕೇಳಿದಂಥ ಪ್ರಶ್ನೆ ಏನು ಕೇಳಿದ್ದ ಪ್ರಶ್ನೆ? ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಕಂಡುಬರುತ್ತದೆ ಅಂತ ಕೇಳಿದ್ದ. ಯಾಕೆ ಭಟ್ಕಳ ಬಂದರ ಅಂದರೆ ಇದು ಭಟ್ಕಳ ಬಂದರ ಭಾಳ ಫೇಮಸ್. ಇದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅಭಿವೃದ್ಧಿಯಾಗಿರುವಂಥ ಬಂದರ. ಇದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಪೋರ್ಚುಗೀಸರು ಈ ಬಂದರದ ಮೂಲಕ ವ್ಯಾಪಾರವನ್ನು ಮಾಡ್ತಿದ್ರು. ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ ಅಂದರೆ ಶರಬಿ ನದಿಯ ದಡದ ಮೇಲೆ ಕಂಡುಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಬಿ ಅನ್ನುವಂಥ ನದಿ ಹರಿತದ. ಆ ಶರಬಿ ನದಿಯ ದಡದ ಮೇಲೆ ಭಟ್ಕಳ ಅನ್ನುವಂಥ ಬಂದರ ಇದೆ.
ಶರಾವತಿ ನದಿಯ ದಡದ ಮೇಲೆ ಹೊನ್ನಾವರ ಬಂದರು ಇದೆ, ಕಾಳಿ ನದಿಯ ದಡದ ಮೇಲೆ ಕಾರವಾರ ಬಂದರು ಇದೆ. ಕರ್ನಾಟಕ ಜಿಯೋಗ್ರಫಿಯನ್ನು ಅಲಕ್ಷ್ಯ ಮಾಡಿದ್ರಂದ್ರೆ ಜಿಯೋಗ್ರಫಿಯಲ್ಲಿ ಬಹುತೇಕ ಮಾರ್ಕ್ಸ್ಗಳನ್ನು ಕಳ್ಕೊತೀರಿ. ಯಾಕಂದರೆ ನಮ್ಮ ಕರ್ನಾಟಕ ಜಿಯೋಗ್ರಫಿನೇ ಗೊತ್ತಿಲ್ಲ ಅಂತಂದ್ರೆ ಅಮೇರಿಕ ಜಿಯೋಗ್ರಫಿ ತೊಗೊಂಡು ಏನು ಮಾಡೋದು? ಅವು ಅಮೇರಿಕದ ಜಿಯೋಗ್ರಫಿ ಮೇಲೆ ಕ್ವಶನ್ ಕೇಳಂಗಿಲ್ಲ. ಕರ್ನಾಟಕ ಗೊತ್ತಿರಬೇಕಿಲ್ಲ ನಮಗೆ. ಕಳಸಾ ಬಂಡೂರಿ ಯೋಜನೆ, ಕಳಸಾ ಬಂಡೂರಿ ಯಾವ ನದಿ ಉಪನದಿಗಳಂತ ಗೊತ್ತಿಲ್ಲ ಅಂದ್ರೆ ಮಹದಾಯಿ ನದಿಯ ಉಪನದಿಗಳಾಗಿರುವಂಥ ಕಳಸಾ ಬಂಡೂರಿ ನದಿಗಳನ್ನು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಮಲಪ್ರಭಾ ನದಿಗೆ ಕನೆಕ್ಷನ್ ಮಾಡುವುದರ ಮೂಲಕ ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗ ಜಿಲ್ಲೆ ಸೇರಿದಂತೆ ಬೆಳಗಾಂ ಜಿಲ್ಲೆ ಸೇರಿದಂತೆ ಕುಡಿಯುವ ನೀರಿನ ಯೋಜನೆಯನ್ನು ಒದಗಿಸುವಂಥ ಯೋಜನೆಯನ್ನೇ ಕಳಸಾ ಬಂಡೂರಿ ಮಲಪ್ರಭಾ ಯೋಜನೆ ಅಂತ ಕರಿತೀವಿ. ಎತ್ತಿನಹೊಳೆ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟದ? ನೇತ್ರಾವತಿ ಮತ್ತು ಅರ್ಕಾವತಿ ನದಿಗೆ ಸಂಬಂಧಪಟ್ಟದ. ಹೌದಲ್ಲ? ಕರ್ನಾಟಕ ರಾಜ್ಯದಿಂದ ಯಾವ ಅಣೆಕಟ್ಟು ರಾಷ್ಟ್ರೀಯ ಒಂದು ಪ್ರಾಧಿಕಾರವನ್ನು ಪಡೆದುಕೊಂಡಿದೆ ಅಂದರೆ ಭದ್ರಾ ಅಣೆಕಟ್ಟು. ಕರ್ನಾಟಕದ ಮೊದಲ ಅಣೆಕಟ್ಟು ವಾಣಿ ವಿಲಾಸ್ ಯೋಜನೆ. KRS ಅಣೆಕಟ್ಟು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡದ. ತುಂಗಭದ್ರಾ ಅಣೆಕಟ್ಟನ್ನು ಪಂಪಸಾಗರ ಅಣೆಕಟ್ಟು ಅಂತೀವಿ. ಆಲ್ಮಟ್ಟಿ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ನಾರಾಯಣಪುರ ಅಣೆಕಟ್ಟನ್ನು ಬಸವಸಾಗರ ಅಣೆಕಟ್ಟು. ಸೂಪಾ ಅಣೆಕಟ್ಟು ಅತಿ ಎತ್ತರವಾದ ಅಣೆಕಟ್ಟು. ನಾರಾಯಣಪುರ ಅಣೆಕಟ್ಟು ಅತಿ ಉದ್ದವಾದ ಅಣೆಕಟ್ಟು. ಲಿಂಗನಮಕ್ಕಿ ಅಣೆಕಟ್ಟು ಅತ್ಯಂತ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂಥ ಅಣೆಕಟ್ಟು. ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಎರಡನೇದ್ದು ಸೂಪಾ ಅಣೆಕಟ್ಟು. ಮೂರನೇ ಅಣೆಕಟ್ಟು ತುಂಗಭದ್ರಾ ಅಣೆಕಟ್ಟು. ನಾಲ್ಕನೇದ್ದು ಆಲ್ಮಟ್ಟಿ ಅಣೆಕಟ್ಟು. ಹೇಮಾವತಿ ನದಿಗೆ ಅಡ್ಡಲಾಗಿ ಗೋರೂರು ಅಣೆಕಟ್ಟನ್ನು ಕಟ್ಟಲಾಗಿದೆ ಹಾಸನ ಜಿಲ್ಲೆಯಲ್ಲಿ. ಇದು ಹಾಸನ ಮತ್ತು ತುಮಕೂರು ಜಿಲ್ಲೆಗಳ ಮಧ್ಯೆ ವಿವಾದಾತ್ಮಕವಾದ ಅಣೆಕಟ್ಟು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರು ಎಂಬ ಸ್ಥಳದಲ್ಲಿ ಭೀಮಾ ನದಿಯ ಉಪನದಿಯಾಗಿರುವ ಕಾಗನ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಅಣೆಕಟ್ಟು ಬೆಣ್ಣೆತೋರೆ ಯೋಜನೆ. ಇವೆಲ್ಲ ಪ್ರಶ್ನೆಗಳನ್ನು ಕೇಳೋಣ ಇಲ್ಲಿವರೆಗೆ. ಕರ್ನಾಟಕ ರಾಜ್ಯದಲ್ಲಿ 235 ಅಣೆಕಟ್ಟುಗಳದಾವೆ. 235 ಅಣೆಕಟ್ಟುಗಳ ಮೇಲೆ ಕ್ವಶನ್ ಕೇಳಂಗಿಲ್ಲ. ಈಗ ನೋಡಿ, ಇಂಪಾರ್ಟೆಂಟ್ ಆಗಿರುವಂಥ ಅಣೆಕಟ್ಟುಗಳನ್ನು ಯಾಕೆ ಕೇಳಿದೆ ಅಂದರೆ ಎಕ್ಸಾಮ್ ಇವೇ ಕೇಳ್ತಾನೆ. ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಯೂಸ್ ಮಾಡ್ಕೊಳ್ಳೋದು. ಯಾಕೆ ಇದರ ಮೇಲೆ ಟಾರ್ಗೆಟ್ ಮಾಡ್ತಾನೆ? ಆಲ್ಮಟ್ಟಿ ಅಣೆಕಟ್ಟು ಅತ್ಯಂತ ದೊಡ್ಡದಾಗಿರುವಂಥ ತಲೆಬರವನ್ನು ಹೊಂದಿರುವಂಥ ಅಣೆಕಟ್ಟು. ಲಿಮ್ಕಾ ಯೋಜನೆಗೆ ದಾಖಲಾಗಿರುವಂಥದ್ದು. ಇವು ಓದೋದು, ನೋಟ್ಸ್ ಮಾಡ್ಕೊಳ್ಳೋದು ಮತ್ತು ಅವುಗಳನ್ನು ರಿವಿಷನ್ ಮಾಡ್ಕೊಳ್ಳೋದು. ಸಾಧನೆಯ ಅತ್ಯಂತ ಸಕ್ಸಸ್ ಅಂದರೆ ಪ್ರಯತ್ನ ಮತ್ತೆ ಪ್ರಯತ್ನ, ಮತ್ತು ಓದದೆ ರಿಪೀಟ್ ಮಾಡದೆ ರಿವಿಷನ್ ಮಾಡದೆ ಅವುಗಳನ್ನು ಒಂದಿನ ಕರ್ನಾಟಕ ಜವರು ಪೂರ್ತಿ ಓದ್ಕೊಂಡ್ಬಿಟ್ರಿ, ಮುಗಿದೋಗ್ಬಿಡುತ್ತೆ, ಕಂಪ್ಲೀಟ್ ಆಗ್ತದೆ. ಸಾಕಷ್ಟು ವಿಡಿಯೋಗಳು ಬರ್ತವೆ. ಒಳ್ಳೆ ತಜ್ಞರದಾರೆ ಕರ್ನಾಟಕ ರಾಜ್ಯಾದ್ಯಂತ. ಎಲ್ಲ ಉಪನ್ಯಾಸಕರ ಪಾಠಗಳನ್ನು ನೀವು ಚೆನ್ನಾಗಿ ಆಲಿಸಿ ನೀವು ನೋಟ್ಸ್ ಮಾಡ್ಕೊಂಡು ಪರ್ಫೆಕ್ಟ್ ಆದರೆ ಅಂತಂದರೆ ನಿಮ್ಮನ್ನು ಹಿಡೋರು ಯಾರೂ ಇಲ್ಲ. ನೋಡಿ, ಕರ್ನಾಟಕ ರಾಜ್ಯದ ಕರಾವಳಿಯಾಗಿರ್ಬೋದು, ಪಶ್ಚಿಮ ಘಟ್ಟಗಳ ಮೇಲೆ ಸ್ಪೆಷಲಿ ಕೇಳೋಣ. ಪಶ್ಚಿಮ ಘಟ್ಟಗಳ ಮೇಲೆ ಯಾಕೆ ಸ್ಪೆಷಲಿ ಕೇಳೋಣಂದರೆ, ಪಶ್ಚಿಮ ಘಟ್ಟ ಸಾಮಾನ್ಯ ಅಲ್ಲದು. ಪಶ್ಚಿಮ ಘಟ್ಟ 3 ಖನಿಜಗಳಿದೆ, 3 ಅತ್ಯಂತ ಮುಖ್ಯವಾಗಿರುವಂಥದ್ದು ಶಕ್ತಿ ಇದೆ. ಇಲ್ಲಿ ಜಲ ಖಜಾನೆ ಇದೆ, ಖನಿಜ ಖಜಾನೆ ಇದೆ, ಮತ್ತೆ ವಾಯು ಖಜಾನೆ ಇದೆ. ವಾಯುಮಂಡಲ, ವಾಯು ಖಜಾನೆ. ಅದಕ್ಕೆ ಪಶ್ಚಿಮ ಘಟ್ಟಗಳು ಭಾರತ ದೇಶದ 4 ಹಾಟ್ಸ್ಪಾಟ್ಗಳಲ್ಲಿ ಇದು ಕೂಡ ಒಂದು. ನಮ್ಮ ದೇಶದ 4 ಹಾಟ್ಸ್ಪಾಟ್ಗಳಲ್ಲಿ ಪಶ್ಚಿಮ ಘಟ್ಟವೂ ಕೂಡ ಒಂದು. ಅಷ್ಟೇ ಅಲ್ಲ, 2012ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟ ಜಲ ಖಜಾನೆ. 100 ನದಿಗಳು ಜನ್ಮ ತಾಳ್ತವಲ್ಲಿ. ಕೃಷ್ಣಾ ನದಿ ಜನ್ಮ ತಾಳ್ತದೆ, ಕಾವೇರಿ ನದಿ ಜನ್ಮ ತಾಳ್ತದ, ಗೋದಾವರಿ ನದಿ, ಪೆರಿಯಾರ್ ನದಿ, ನೇತ್ರಾವತಿ ನದಿ, ಸುವರ್ಣವತಿ, ಅಘನಾಶಿನಿ, ಮಹದಾಯಿ ನದಿ, ಕಳಸಾ ಬಂಡೂರಿ, 100 ನದಿಗಳು ಜನ್ಮ ತಾಳ್ತವೆ. ಅದಕ್ಕೆ ಜಲ ಖಜಾನೆ ಅಂತ ಕರೆದ್ರು. ಇವತ್ತ ಉತ್ತರ ಕರ್ನಾಟಕಕ್ಕೆ ಮಳೆಯಾಗಿಲ್ಲ ಅಂತಂದೆವು, ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತದೆ. ಕೃಷ್ಣಾ ನದಿ ತುಂಬಿ ಹರ್ಕೊಂಡ್ಬಂದ್ರೆ ಆಲಮಟ್ಟಿ ಅಣೆಕಟ್ಟ ನೀರು ಸಂಗ್ರಹ ಆಗ್ತದೆ. ಹೌದಲ್ಲ? ಅದಕ್ಕೆ ಜಲ ಖಜಾನೆ ಅಂತ ಕರೆದ್ರು. ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳದಾವೆ. ಕಬ್ಬಿಣ ಇದೆ, ತಾಮ್ರ ಇದೆ, ಚಿನ್ನ ಇದೆ, ಅಬ್ರಕ ಇದೆ, ಕ್ರೋಮೈಟ್ ಇದೆ, ಯುರೇನಿಯಂ ಅದಿರುಗಳು ಕಂಡು ಬರ್ತವೆ. ಅದಕ್ಕೆ ಇದನ್ನು ಖನಿಜ ಖಜಾನೆ ಅಂತ ಕರೆದರು. ವಾಯು ಖಜಾನೆ ಅಂದ್ರೆ ಏನು? ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಶುದ್ಧವಾದ ಆಮ್ಲಜನಕ ದೊರೀತಾ ಇದೆ ಅನ್ನೋದಾದರೆ
ಪಶ್ಚಿಮ ಘಟ್ಟಗಳ ಪ್ರಭಾವದಿಂದ ಉತ್ತರ ಕರ್ನಾಟಕಕ್ಕೆ ಯಾವುದೇ ತೊಂದರೆ ಆಗಂಗಿಲ್ಲ, ಅಖಂಡ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ತೊಂದರೆ ಆಗಂಗಿಲ್ಲ. ಇವತ್ತು ತಮಿಳ್ನಾಡು ನೋಡಿ, ಆಂಧ್ರ ಪ್ರದೇಶ ನೋಡ್ರಿ, ಆಂಧ್ರ ಪ್ರದೇಶ ತಮಿಳ್ನಾಡುಗಳು ಎಷ್ಟು ಬೆಳಿತೋ ಬಿಡ್ತೋ ಗೊತ್ತಿಲ್ಲ, ಅದ್ರ ಚಂಡಮಾರುತಗಳ ಪ್ರಭಾವಕ್ಕೆ ತತ್ತರಿಸಿ ಹೋಗ್ಬಿಡ್ತಾವೆ. ಸ್ಪೆಷಲ್ ಆಗಿ ತಮಿಳ್ನಾಡು ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಸೈಕ್ಲೋನ್ಗಳ ಎಫೆಕ್ಟನ್ನು ಅನುಭವಿಸುವಂಥ ರಾಜ್ಯ ಅಂದ್ರೆ ತಮಿಳ್ನಾಡು. ನಮ್ಮಲ್ಲಿ ಆ ಥರ ಇಲ್ಲೇ ಇಲ್ಲ. ಈ ಅರಬ್ಬಿ ಸಮುದ್ರದಲ್ಲಿ ಇನ್ನೇನೋ ಸೈಕ್ಲೋನ್ ಹೇಳ್ಬೇಕು ಅನ್ನೋದ್ರ ಪಶ್ಚಿಮ ಘಟ್ಟ ಕುಂದ್ರನಿ ಅಂತದ್ದು. ಬಿಡ್ಲೇನು ಏಟ್ ನನಗಂತ ಅಣ್ಣ 2 ನಿಮಿಷ ರೀ ಹೋಗಿ ಬರ್ತೀನಿ, ಏನಿಲ್ಲ ಈಗ ಓದಕತ್ತಾರ ಅವ್ರು ಪಾಪ, ಈ ಕ್ಲಾಸ್ನಾಗ ಬಂದು ಕೂತಾರ ಈಗ ಎಲ್ಲ ಹೈರಾಣಾಗಿ, ಏನು ಒಟ್ಟ ಹೋಗಿಲ್ಲ ಅಂತ. ನಮಗೆ ಪಶ್ಚಿಮ ಘಟ್ಟಗಳು ಅಗಾಧವಾದ ಶಕ್ತಿಯನ್ನು ಕೊಟ್ಟಿದ್ದಾವೆ. ಅರಬ್ಬಿ ಸಮುದ್ರದಿಂದ ಅಪಾರ ಪ್ರಮಾಣದ ಜಲರಾಶಿ, ಮುಂಗಾರು ಮಳೆ, ಹೈಯೆಸ್ಟ್ ಮಳೆ ಆಗ್ತದೆ, ನದಿಗಳಿಗೆ ಜನ್ಮ ಕೊಟ್ಟದ, ಖನಿಜ ಸಂಪನ್ಮೂಲಗಳ ಆಗರವಾಗಿದೆ. ಅದಕ್ಕೆ ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಕೇಂದ್ರ ಸರ್ಕಾರ ಪ್ರಮುಖವಾದಂಥ 3 ಆಯೋಗಗಳನ್ನು ಜಾರಿಗೆ ತಂತು. ಮಾಧವ ಗಾಡಿಗಳ ಯೋಜನೆ, ಕಸ್ತೂರಿ ರಂಗನ್ ಯೋಜನೆ, ಕಸ್ತೂರಿ ರಂಗನ್ ಆಯೋಗ, ಮಾಧವ ಗಾಡಿಗಳ ಆಯೋಗ, ಮತ್ತೆ ಸಂಜಯ್ ಕುಮಾರ್ ಸಮಿತಿ, ಕರ್ನಾಟಕ ರಾಜ್ಯ ಸರ್ಕಾರ ಚಂದ್ರಶೇಖರ ಸಮಿತಿ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರನ್ನು ಮಾತು ಹೇಳಾರ ಏನು ಅಂತಂದ್ರೆ, ಮನುಷ್ಯನ ಆಶೆಗಳು ಹೆಂಗದವ ಅಂತಂದ್ರೆ, ನಿಸರ್ಗ ನಿನ್ನ ಆಶೆಗಳನ್ನು ಈಡೇರಿಸದ ಹೊರತು ದುರಾಶೆಗಳನ್ನಲ್ಲ, ದುರಾಶೆಗಳನ್ನು ಈಡೇರಿಸಂಗಿಲ್ಲ. ಪಶ್ಚಿಮ ಘಟ್ಟಗಳು ನೋಡ್ಲಿಕ್ಕೆ ನಮಗೆ ರೋಮಾಂಚನ ಅನಿಸ್ತದೆ. ಅದಕ್ಕೆ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ, ಮುಂಗೋಳಿ ಕೂಗ್ಯಾವ ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವ ತವರಿ ಹೋರಳಿ, ಹೂವಿನೊಳಗೊಂದು ಕೈಲಾಸ ಹೊರಳ್ಯಾವ, ಕೈಲಾಸ ಕೈ ಮುಗಿದು ಭೂಲೋಕಕ್ಕೆ ಇಳಿದಾಳ 1000 ಶರಣವ ಕನ್ನಡದ ತಾಯಿ. ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆದವಳೆ, ಅವ್ವ ಅಂದಾಗೊಮ್ಮೆ ಸಹಕಾರಗೊಂಬುವಳೆ, ಬೆಟ್ಟ ಬಯಲಿನಲ್ಲಿ ಹಸಿರು ತೊಟ್ಟು ನಿಂತವರೆ, ಮಲೆನಾಡು ಶಿಖರದಲ್ಲಿ ಮಳೆಬಿಲ್ಲು ಮಿಡದವಳೆ, ನಗೆಮಗದ ಜಗದಂಬೆ ಬೆಳಕಿನ ತಾಯಿ. ಅಷ್ಟು ಪಶ್ಚಿಮ ಘಟ್ಟಗಳ ಮೇಲೆ ಮೇನಿಸಿಗೆ ಭಾಳ ಸಾರಿ ಎಕ್ಸಾಮ್ ಕ್ವಶನ್ ಕೇಳ. ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳದವೆ. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. KS 2017 ಅನುಕ್ರಮವಾಗಿ ಕೇಳಿದಂಥ ಪ್ರಶ್ನೆ. 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. ಎಲ್ಲರಿಗೂ ಗೊತ್ತಾ ಮುಳ್ಳಯ್ಯನಗಿರಿ ಅಂತೇಳಿ. ಅದಕ್ಕೆ ನಂತರ ಕೇಳಬೇಕಲ್ಲ, ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾದ ಬಿಂದು ಭೀಮೇಶ್ವರ ಕಣಿವೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ದ ಡೀಪೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ, ಮೋಸ್ಟ್ ಹೈಟ್ ಪಾಯಿಂಟ್ ಇನ್ ಕರ್ನಾಟಕ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ಅತ್ಯಂತ ಆಳವಾದ ಬಿಂದು ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡುಬರುವ ಭೀಮೇಶ್ವರ ಕಣಿವೆ ಇದೆಯಲ್ಲ, ಇದು ರಾಜ್ಯದ ಅತ್ಯಂತ ಆಳವಾಗಿರುವಂಥ ಬಿಂದು ಅಂತ ಗುರುತಿಸ್ತೀವಿ. ಇವೆಲ್ಲ ಓದ್ಕೊಡ್ರಿ. ಏನು ವಿಶೇಷ, ಪಶ್ಚಿಮ ಘಟ್ಟಗಳು ಅಲ್ಲಿ ಅಪಾರ ಪ್ರಮಾಣದಲ್ಲಿ ಹಾವುಗಳದಾವೆ, 100 ಜಾತಿ ಹಾವುಗಳು, ಕಾಳಿಂಗ ಸರ್ಪದ ಹಾವುಗಳು. ಅದಕ್ಕೆ ವೀಟೇಕರ್ ಅನ್ನುವಂಥ ಉರುಗ ತಜ್ಞ ಹೇಳ್ತಾನೆ, ಆಗುಂಬೆಯನ್ನು ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ. ಆಗುಂಬೆ ಸೂರ್ಯಾಸ್ತ ನೋಡುವ ಸುಂದರವಾದ ತಾಣ. ದಕ್ಷಿಣ ಭಾರತದ ಚಿರಾಪುಂಜಿ ಅಂದರೆ ಆಗುಂಬೆ, ದಕ್ಷಿಣ ಭಾರತದ ಮೋಷನ್ ರಾಮ ಅಂದರೆ ಆಗುಂಬೆ. ಅಲ್ಲಿ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥ ಜಲಪಾತಗಳು, ಜಲಪಾತಗಳ ಮೇಲೆ ಟಾರ್ಗೆಟ್ ಕ್ವಶನ್ ಮಾಡ್ತಾನೆ. ಬಹಳ ಎಕ್ಸಾಮ್ ಇಲ್ಲಿವರೆಗೆ ಜಲಪಾತಗಳ ಮೇಲೆ ಕೇಳೋಣ. ಜೋಗ್ ಫಾಲ್ಸ್, ಜೋಗ ಜಲಪಾತ, ಶರಾವತಿ ನದಿ. ಕುಂಚಿಕಲ್ಲು ಫಾಲ್ಸ್, ವರಾಹಿ ನದಿ. ಬಾರ್ಕನ್ ಫಾಲ್ಸ್, ಸೀತಾ ನದಿ ನೋಡಿ ಫೇಮಸ್. ಮಲ್ಲಳ್ಳಿ ಫಾಲ್ಸ್, ಕುಮಾರಧಾರ ನದಿ ಅಲ್ಲ. ಗೋಕಾಕ್ ಫಾಲ್ಸ್, ಘಟಪ್ರಭಾ ನದಿ. ಇದನ್ನು ಕರ್ನಾಟಕದ ನಯಾಗಾರ ಅಂತ ಕರೀತಾರೆ. ಫಾಲ್ಸ್ಗಳ ಮೇಲೆಗೆ ಭಾಳ ರಿಪೀಟ್ ಆಗಿರುವಂಥ ಪ್ರಶ್ನೆ. ಉಂಚಳ್ಳಿ ಜಲಪಾತ, ಅಘನಾಶಿ ನದಿ, ಉಂಚಳ್ಳಿ. ಸಾತೋಡ ಜಲಪಾತ, ಕಾಳಿ ನದಿ. ಲಾಲ್ಗುಳಿ ಜಲಪಾತ, ಕಾಳಿ ನದಿ. ಶಿವಗಂಗಾ ಜಲಪಾತ, ಸೊಂಡಾ ನದಿ. ಮಾಗೋಡ ಜಲಪಾತ, ಬೆಡತಿ ನದಿ ಅಥವಾ ಇದನ್ನು ಗಂಗವಳಿ ಅಂತ ಕರೀತಾರೆ. ಜಲದುರ್ಗ ಜಲಪಾತ, ಕೃಷ್ಣಾ ನದಿ. ಛಾಯಾ ಭಗವತಿ ಜಲಪಾತ,
ಛಾಯಾ ಭಗವತಿ ಜಲಪಾತ, ಡೋಣಿ ನದಿ ನೋಡಿ, ಛಾಯಾ ಭಗವತಿ, ಡೋಣಿ, ಜಲದುರ್ಗ ಕೃಷ್ಣ, ಮಾಗೋಡ ಬೆಡತಿ, ಉಂಚಳ್ಳಿ ಅಘನಾಶಿನಿ, ಸಾತೋಡ ಕಾಳಿ, ಲಾಲಗೋಳಿ ಕಾಳಿ, ಶಿವಗಂಗಾ ಕಾಳಿ, ಇರ್ಪು ಜಲಪಾತ, ಇರ್ಪು ಜಲಪಾತ, ಇರ್ಪು ಫಾಲ್ಸ್ ಯಾವ ನದಿಯಿಂದ? ಲಕ್ಷ್ಮಣ ತೀರ್ಥ, ಲಕ್ಷ್ಮಣ ತೀರ್ಥ, ಅಬ್ಬೆ ಜಲಪಾತ, ಅಬ್ಬೆ ಜಲಪಾತ, ಕಾವೇರಿ ನದಿ, ಕಾವೇರಿ ನದಿ, ಅಬ್ಬೆ ಜಲಪಾತ. ಭಾಳ ಗುಂಜು ಕಟ್ಟಿಬಾರದು, ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಕೊಳ್ಳೋದು, ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು, ಮುಂದೆ ಹೋಗ್ಬಿಡೋದು. ಆಡಿದ್ದಾಡ ಅಂದಿದ್ದಂದದ್ದಲ್ಲ, ಪಟ 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 ಅವ್ರು ನೋಟ್ಸ್ ಹೆಂಗಿರಬೇಕು ಅಂತಂದ್ರೆ, ಸರ್ ಇಷ್ಟೇ 10 ಪುಟ ಮಾಡಿನ ಸರ್ ಅದರಾಗೆ ಎಕ್ಸಾಮ್ ಪಾಸ್ ಆಗಿ ಅನ್ಬೇಕು. ಆ ಥರ ನೀವು ನಿಮಗೆ ಕ್ವಶನ್ ನಿಮ್ಮದು ಸ್ಟ್ರಾಟರ್ಜಿ ಇರಬೇಕು. ನೋಡಿ, ಕರ್ನಾಟಕ ಜಿಯೋಗ್ರಫಿಯಲ್ಲಿ ಮಣ್ಣುಗಳು, ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಮಣ್ಣುಗಳು: ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು, ಪಶ್ಚಿಮ ಘಟ್ಟಗಳಲ್ಲಿ ಜಂಬೆಟ್ಟಿಗೆ ಮಣ್ಣು, ಕರಾವಳಿ ಭಾಗದಲ್ಲಿ ಮೆಕ್ಕಲು ಮಣ್ಣು. ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥ ಮಣ್ಣುಗಳೇ 4 ಮಣ್ಣದವೆ. ಶಿಲಾಚೂರುಗಳ ಸಂಯೋಜನೆಯನ್ನು ಮಣ್ಣು ಅಂತ ಕರೀತಾರೆ. ಜೊನಲ್ ಸಾಯಿಲ್, ಎ ಜೊನಲ್ ಸಾಯಿಲ್, ಇಂಟರ್ನಲ್ ಜೊನಲ್ ಸಾಯಿಲ್, ಆರ್ಗಾನಿಕ್ ಸಾಯಿಲ್ ಅಂತ ಕರೀತಾರೆ, ಭೂಮಿಯ ಮೇಲಿರುವಂಥ ಗೊಬ್ಬರ. ಆಮೇಲೆ ಆ ಗಿಡ ಮರಗಳ ಮಧ್ಯದಲ್ಲಿ ಕಂಡುಬರುವಂಥ ಮಣ್ಣನ್ನು ಏನಂತ ಕರಿತೀವಿ? ಎ ಸಾಯಿಲ್ ಅಂತ ಕರೀತಾರೆ. ಅದ್ರ ಕೆಳಗಡೆ ಇರೋದು ಬಿ ಸಾಯಿಲ್, ಸಿ ಸಾಯಿಲ್, ಮತ್ತೆ ಆರ್ ಸಾಯಿಲ್, ರಾಕ್ಸ್ ಅಂತ ಕರೀತಾರೆ. ಪೂರ್ತಿ ಬಂಡೆಗಳು ಇರ್ತವೆ. ಮಣ್ಣಿನ ವಿಧಗಳ ಮೇಲೆ ಕ್ವಶನ್ ಕೇಳ್ತಾನೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಂಚಿಕೆಯಾದ ಮಣ್ಣು ಕಪ್ಪು ಮಣ್ಣು. ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಇದೆ ಅಂದರೆ ಹಾವೇರಿಯಲ್ಲಿ. ಕೆಂಪು ಮಣ್ಣು ತುಮಕೂರಲ್ಲಿ ಜಾಸ್ತಿ ಇದೆ. ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾದ ಮಣ್ಣು ಜಂಬೆಟ್ಟಿಗೆ ಮಣ್ಣು. ಜಂಬೆಟ್ಟಿಗೆ ಮಣ್ಣಿನ ವಿಶೇಷ ಏನು? ಮಳೆಗಾಲದಲ್ಲಿ ಮಣ್ಣಾಗುತ್ತದೆ, ಬೇಸಿಗೆಯಲ್ಲಿ ಶಿಲೆ ಆಗುತ್ತದೆ. ಯಾವ ಶಿಲೆ? ಲ್ಯಾಟ್ರೈಟ್ ಶಿಲೆ. ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖವಾದ ಬೆಳೆಗಳು ಯಾವುವು? ಮಸಾಲೆ ಪದಾರ್ಥಗಳನ್ನು ಬೆಳಿತೀವಿ ಹೈಯೆಸ್ಟ್. ಕಾಫಿ ಬೆಳೆಯಲಾಗುತ್ತದೆ, ಚಹಾ ಬೆಳೆಯಲಾಗುತ್ತದೆ, ಹೌದಲ್ಲ? ಉತ್ತರ ಕರ್ನಾಟಕದ ಕಪ್ಪು ಮಣ್ಣನ್ನು ರೆಗುರು ಮಣ್ಣು ಅನ್ನುವರು. ಎರೆಯ ಮಣ್ಣು, ಬಿರುಕು ಬಿಡುವ ಮಣ್ಣು, ಲಾವಾ ಮಣ್ಣು, ಹತ್ತಿಯ ಮಣ್ಣು, ಚೋರ್ನೋಜಿಮ್ ಮಣ್ಣು, ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಮಣ್ಣಿಗೆ ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ವಿಶೇಷವಾದ ಸ್ಮೆಲ್ ಬರುವಂಥ ಮಣ್ಣು ಕಪ್ಪು ಮಣ್ಣು. ಈ ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಂಥ ಮಣ್ಣು ಕಪ್ಪು ಮಣ್ಣು. ಜೋಳ ಬೆಳೆಯುವ ಮಣ್ಣು, ಹತ್ತಿ ಬೆಳೆಯುವ ಮಣ್ಣು, ತಂಬಾಕು ಬೆಳೆಯುವ ಮಣ್ಣು, ಕಬ್ಬು ಬೆಳೆಯುವ ಮಣ್ಣು. ರೇವೆ ಮಣ್ಣು ಅಂದರೆ ಮೆಕ್ಕಲು ಮಣ್ಣು. ಕೆಂಪು ಮಣ್ಣು ಇದು ಗ್ರಾನೈಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನು? ಕಬ್ಬಿಣದ ಆಕ್ಸೈಡ್. ಆ ಮಣ್ಣಲ್ಲಿ ಹೈಯೆಸ್ಟ್ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದೆ. ತಿಳುವಾದ ಮಣ್ಣು, ಹಗುರವಾದ ಮಣ್ಣು. ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಮಣ್ಣಿನ ಮೇಲೆ ಸಪ್ರೇಟ್ ಕ್ವಶನ್ ಕೇಳ್ಯಾನ. ಯಾಕೆ ಅದ್ರ ಮ್ಯಾಗ ಟಾರ್ಗೆಟ್ ಮಾಡ್ಯಾನ? FDA ಫಿಕ್ಸ್ ಕ್ವಶನ್. ಕಪ್ಪು ಮಣ್ಣಿನ ಮೇಲೆ ಗ್ಯಾರಂಟಿ ಪ್ರಶ್ನೆ. ಹಿತ್ತಾಳೆ ಕಿವಿ ಒಂದು, ಕಪ್ಪು ಮಣ್ಣು ಒಂದು. ಕನ್ನಡದಾಗ ಹಿತ್ತಾಳೆ ಕಿವಿ ಕೇಳ್ತಾನೆ, ಇಲ್ಲಿ ಕಪ್ಪು ಮಣ್ಣು. ಗೋಕಾಕ್ ಫಾಲ್ಸ್ ಅವು ಕಾಂಪಿಟೇಷನ್ ಮ್ಯಾಗ ಬಂದು ನಿಂದಿರ್ತಾವೆಲ್ಲ. FDA ಕರೆದ್ರೆ ಸಾಕು, ಅಣ್ಣ ನಾನು FDA ಕರೆದ್ರೆ ನಾನು ಹೋಗಬೇಕಂತ ಕ್ವಶನ್ನ ಅವು ಬಂದು ಕೂತ್ಬಿಡ್ತಾವೆ. ಕುಂತು ನೋಡ್ತಾವೆ, ಕರೆಕ್ಟ್ ಆಗ್ತಾನೋ ತಪ್ಪಾಗ್ತಾನೋ, ಕರೆಕ್ಟ್ ಆಗ್ತಾನೋ ತಪ್ಪಾಗ್ತಾನೋ. ನೀವು ಕ್ವಶನ್ ಪೇಪರ್ ಹೆಂಗೆ ಅಂತಂದರೆ ಭಾಳಷ್ಟು ಇದು ಎಕ್ಸಾಮ್ ಅನ್ನೋದು ನನ್ನ ಪ್ರಕಾರ ಒಂದು ತಪಸ್ಸಿದು, ಒಂಥರ ತಪಸ್ಸು. ಆ ತಪಸ್ಸನ್ನು ಆಚರಣೆ ಮಾಡುವಂಥ ಶಕ್ತಿ ನಿಮ್ಮ ಕಡೆ ಬರಬೇಕು. ಅರ್ಧ ತಾಸು ಓದೋದು, 2 ತಾಸು ಎದ್ದು ತಿರುಗಾಡೋದು, ಲೈಬ್ರರಿ ಕುಂದಿರ್ತೀನಿ, ಅಲ್ಲಿ ಕುಂದಿರ್ತೀನಿ, ಕಿವ್ಯಾಗೋದು, ಏನು ಕೆಲಸ ಆಗಲ್ಲದು. ನೀವು ಎಲ್ಲರೂ ಕುಂದ್ರಿ, ಒಟ್ಟು ಓದ್ರಿ, ಓದಬೇಕು, ಎಲ್ಲವುಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು, ರಿವಿಷನ್ ಮಾಡಿರಿ. ಒಂದು 5 ಗಂಟೆ ಓದಿರಿ ಅಂದ್ರೆ 5 ಗಂಟೆ ಓದಿದ್ದನ್ನು 1 ತಾಸು ಯಾರದಾರು ಪಕ್ಕದಲ್ಲಿ ಯಾರು ಕುಂದಿರ್ಸ್ಕೊಂಡು ಅವ್ರಿಗೆ ಕುಂದಿರಿಸಿ ಅವ್ರಿಗೆ ಒಂದು ಸಿಂಗಲ್ ಚಾ, ಒಂದು ಬಜ್ಜಿ ತಿನ್ನಿಸಿ ಅವ್ರಿಗೆ ಒಟ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹಚ್ಚಿರಿ. ಒಬ್ರಿಗೊಬ್ರು ಡಿಸ್ಕಸ್ ಮಾಡಿರಿ, ಗ್ಯಾರಂಟಿ ಸಕ್ಸಸ್ ಆಗ್ತೀರಿ. ಯಾಕಂದರೆ ಒಬ್ಬನೇ ಕುಂತು ಪೇಷನ್ಸ್ ಆಗಲ್ಲ ಅದು. ಒಂದು 5 ಗಂಟೆ ಓದಿರಿ ಅಂದರೆ ಅಥವಾ 6 ಗಂಟೆ ಓದಿರಿ ಅಂದರೆ ಒಂದು ಅರ್ಧ ತಾಸು 1 ಗಂಟೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಅಂದರೆ ನಿಮ್ಮ ಸಬ್ಜೆಕ್ಟ್ ಏನಾಗ್ತದೆ, ಇನ್ನೂ ಮನನ ಆಗ್ತದೆ. ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕರ್ನಾಟಕದ ಕೃಷಿ ವಲಯಗಳನ್ನು ಓದ್ಕೊಡ್ರಿ. ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳದಾವೆ. ಕರ್ನಾಟಕ ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳದಾವೆ. ಕರ್ನಾಟಕ ರಾಜ್ಯದಲ್ಲಿ ಸೇಮ್ ಭಾರತದ ವಾಯುಗುಣ ಯಾವ ಥರ ಪ್ರಭಾವ ಬೀರುತ್ತದಲ್ಲ ಅದೇ ಥರ ಕರ್ನಾಟಕದ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತದೆ. ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಇದೆ, ಮುಂಗಾರು ಮಳೆ ಇದೆ, ಹಿಂಗಾರು ಮಳೆ ಇದೆ, ಚಳಿಗಾಲ ಇದೆ. ಅತ್ಯಂತ ತಂಪಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಬೀದರ್, ಅತ್ಯಂತ ಉಷ್ಣಭರಿತವಾಗಿದ್ದು ರಾಯಚೂರ, ಗರಿಷ್ಠ ಮಳೆಯಾಗಿದ್ದು ಹುಲಿಕಲ್ ಆಗಿರಬಹುದು, ಆಗುಂಬೆ ಆಗಿರಬಹುದು, ಇತ್ತೀಚೆಗೆ ಉಡುಪಿ. ಕಡಿಮೆ ಮಳೆ ಬೀಳುವ ಸ್ಥಳ 2014ರ KS ಕ್ವಶನ್, ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ.
ಬೇಸಿಗೆ ದಿನಮಾನಗಳಲ್ಲಿ ಕರ್ನಾಟಕ ಎಷ್ಟು ಪರ್ಸೆಂಟ್ ಮಳೆ ಪಡೀತದೆ ಅಂದರೆ ಸುಮಾರು 7% ಮಳೆ ಪಡೀತದೆ. ಮುಂಗಾರು ಮಳೆ 80% ಮಳೆ ಪಡೀತದೆ. ಹಿಂಗಾರು ಮಳೆ 12% ಮಳೆ ಪಡೀತದೆ. ಚಳಿಗಾಲ 1% ಮಳೆ ಪಡೀತದೆ. ಒಟ್ಟು ಕೂಡಿ 100%. ಬೇಸಿಗೆಯಲ್ಲಿ 7%, ಮುಂಗಾರು ಮಳೆ 80, ಹಿಂಗಾರು ಮಳೆ 12, ಚಳಿಗಾಲ 1%. ಕರ್ನಾಟಕ ರಾಜ್ಯದ ಮೇಲೆ ಯಾವ ವಾಯುಗುಣ ಪ್ರಭಾವ ಬೀರುತ್ತದೆ ಅಂದರೆ ಇದೇ ಸೇಮ್ ಮಾನ್ಸೂನ್, ಉಷ್ಣವಲಯದ ಮಾನ್ಸೂನ್ ವಾಯುಗುಣನೇ ಪ್ರಭಾವ ಬೀರುತ್ತದೆ. ದೇಶ ಹೆಂಗಿದೆಯೋ ಆ ಥರ ನಮ್ಮ ರಾಜ್ಯವನ್ನು ನೋಡ್ತೀವಿ. ಈ ಥರ ಕರ್ನಾಟಕ ರಾಜ್ಯದಲ್ಲಿ ಈ ಬುಡಕಟ್ಟು ಜನಾಂಗದ ಮೇಲೆ ಕ್ವಶನ್ ಕೇಳ್ತಾನೆ. ಯಾವ್ಯಾವ ಫೇಮಸ್ ಬುಡಕಟ್ಟು ಜನಾಂಗದ ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಬಿಡಿ. ಸೋಮು, ಶಾಲು, ಚುಮ್ಮಿ, ಸಬಿ, ಮುಜುಕೋ, ಕಾನಾವ್ವ, ತಗೋ, ಚೆಲೆಗ. ಬೆಟ್ಟ ಗುಡ್ಡಗಳಲ್ಲಿ, ಗಿರಿಕಂದರಗಳಲ್ಲಿ ನಾವು ನಮ್ಮವರು ಎಂಬ ಭಾವನೆಯಿಂದ ಸ್ವಾಭಿಮಾನಿಗಳಾಗಿ ಅವರದೇ ಆದ ಸಂಸ್ಕೃತಿ ಸಂಸ್ಕಾರವನ್ನು ಬಳಸಿಕೊಂಡು ಬದುಕುವಂಥ ಜನಾಂಗವನ್ನೇ ಬುಡಕಟ್ಟು ಜನಾಂಗ. ಅವ್ರು ಯಾರ ತಂಟೆಗೆ ಹೋಗೋರಲ್ಲ, ತಮ್ಮ ತಂಟೆಗೆ ಬಂದರೂ ಬಿಡೋರಲ್ಲ. ಅಂಥ ಒಂದು ವಿಶಿಷ್ಟವಾದ ಜನಾಂಗವನ್ನು ಬುಡಕಟ್ಟು ಜನಾಂಗ. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಶಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನೋರ್ ರಾಜಸ್ಥಾನ, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಸಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗೆ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚಂಚು ಆಂಧ್ರ ಪ್ರದೇಶ್, ಲಪ್ಚಾ ಸಿಕ್ಕಿಂ, ಗಡ್ಡಿ ಹಿಮಾಚಲ ಪ್ರದೇಶ್. ಇವರೆಲ್ಲ ನಮ್ಮ ದೇಶದಲ್ಲಿ ಕಂಡುಬರೋ ಬುಡಕಟ್ಟು ಜನಾಂಗ. ಈ ಥರ ನೀವು ಸ್ಟ್ರಾಟಜಿಯನ್ನು ಮಾಡಿಕೊಂಡು ನಿಮ್ಮದೇ ಆಗಿರುವಂಥ ಕೆಲವೊಂದು ಟ್ರಿಕ್ಗಳನ್ನು ಮಾಡಿಕೊಂಡು ಗ್ಯಾರಂಟಿ ಸಕ್ಸಸ್ ಆಗ್ತಾರೆ. ಇದು ಯಾರನ್ನೂ ಪ್ರಶ್ನೆ ಮಾಡೋಕ್ಕೆ ಬರಂಗೇ ಇಲ್ಲ. ಇದು ಸೋಮು, ಶಾಲು, ಚುಮಿ, ಸಬಿ, ಮುಜುಕೋ, ಕಾನಾವ್ವ, ತಗೋ, ಚೆಲೆಗ ಅಂದಾಗ ಯಾವ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶನು ಇವ ಕಾಪಿ ಮಾಡಿ ಅನ್ನೋ ತಿಳಿಯಂಗಿಲ್ಲ ನಮ್ಗೆ. ನಮ್ಮ ಸ್ಟ್ರಾಟರ್ಜಿ ಅದು. ಇದರ ಮೀನಿಂಗ್ ಏನು ಹೇಳ್ರಿ ಗೊತ್ತೇ ಆಗಲ್ಲ ಮೀನಿಂಗ. ನಾವು ಎಕ್ಸಾಮ್ಗಳನ್ನು ಬರೆಯುವಂಥ ಸಮಯದಲ್ಲಿ ನಮ್ಮದೇ ಆಗಿರುವಂಥ ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದು ಅಷ್ಟೇ. ಅದು ನಮ್ಮದು ಒಂದು ರಕ್ಷಣಾ ತಂತ್ರಗಾರಿಕೆ. ಅದೊಂದು ಆ ತಂತ್ರಗಾರಿಕೆಯನ್ನು ಯೂಸ್ ಮಾಡ್ಕೊಳ್ಳೋದು. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಶಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನೂರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಸಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗೆ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚಂಚು ಆಂಧ್ರ ಪ್ರದೇಶ್, ಲಪ್ಚಾ ಸಿಕ್ಕಿಂ, ಗಡ್ಡಿ ಹಿಮಾಚಲ ಪ್ರದೇಶ್. ಇತ್ತೀಚೆಗೆ ಕೊಯ್ಯ ಅನ್ನುವಂಥ ಬುಡಕಟ್ಟು ಜನಾಂಗ ಬೀದರದಲ್ಲಿ, ಸೋಲಿಗರು ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ, ಬಿಲ್ಲರು ಅನ್ನುವಂಥದ್ದು ಉತ್ತರ ಕನ್ನಡದಲ್ಲಿ, ಹಾರ್ನ್ಬಿಲ್ ಉತ್ಸವವನ್ನು ಉತ್ತರ ಕನ್ನಡದಲ್ಲಿ ಆಚರಣೆ ಮಾಡ್ತಾರೆ. ಕಪ್ಪೆ ಉತ್ಸವ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾರೆ. ಯುವ ಉತ್ಸವ ಇತ್ತೀಚೆಗೆ ಧಾರವಾಡದಲ್ಲಿ ಆಚರಣೆ ಮಾಡಿದರು. ಕದಂಬ ಉತ್ಸವವನ್ನು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಆಚರಣೆ ಮಾಡ್ತಾರೆ. ನವರಸಪುರ ಉತ್ಸವ ಬಿಜಾಪುರದಲ್ಲಿ ಆಚರಣೆ ಮಾಡ್ತಾರೆ. ಬಸವ ಉತ್ಸವ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಆಚರಣೆ ಮಾಡ್ತಾರೆ. ವಿಜಯೋತ್ಸವನ ಹಂಪಿಯಲ್ಲಿ ಆಚರಣೆ ಮಾಡ್ತಾರೆ. ಕನಕ ಉತ್ಸವ ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಆಚರಣೆ ಮಾಡ್ತಾರೆ. ಸುವರ್ಣ ಉತ್ಸವ. ಕಡಲೆಕಾಯಿ ಉತ್ಸವ ಬೆಂಗಳೂರಲ್ಲಿ ಆಚರಣೆ ಮಾಡ್ತಾರೆ. ಹೌದಾ? ಇಂಥವುಗಳನ್ನು ನೀವು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಜಿಯೋಗ್ರಫಿಯನ್ನು ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ಕೊಂಡ್ರಿ ಅಂತಂದರೆ ಬೇಗನೆ ಸಕ್ಸಸ್ ಆಗ್ತೀರಿ, ಗುರಿಯನ್ನು ಬೇಗನೆ ಮುಟ್ತೀರಿ. ಅತ್ಯಂತ ವೇಗದಲ್ಲಿ ನಿಮ್ಮ ಗುರಿಯನ್ನು ಮುಟ್ಲಕ್ಕ ಸಾಧ್ಯ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಇನ್ನೂ ಹಲವಾರು ನಾನು ಪಾರ್ಟ್ಗಳನ್ನು ಮಾಡಿ ಏನೇನು ಓದಬೇಕು, ಹೇಗೆ ಓದಬೇಕು, ಇದು ನಾನು ಸಿಲೆಬಸ್ ಹೇಳ್ತಾ ಇಲ್ಲ ನಿಮಗೆ. ಯಾವ ಥರ ಓದಬೇಕು, ಬೇಸ್ ಚೆನ್ನಾಗಿ ಆಗಲಿ, ಪರ್ಫೆಕ್ಟ್ ಬೇಸ್ ಕೂತ್ರೆ ಅದ್ರ ಮ್ಯಾಗ 10 ಬಿಲ್ಡಿಂಗ್ ಕಟ್ಬೋದು. ನೀವು ಜಿ ಕೆ ವಿಭಾಗದಲ್ಲಿ ಪರ್ಫೆಕ್ಟ್ ಆದ್ರೆ ಅಂದ್ರೆ ಸ್ಪೆಸಿಫಿಕ್ ವಿಷಯಗಳನ್ನು ನೀವು ಬರೀ ಒಂದು 2-3 ತಿಂಗಳಲ್ಲಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಅಥವಾ ಈ ಎಕ್ಸಾಮ್ಗಳನ್ನು ನೀವು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಬೇಸನ್ನು ನಿಮಗೆ ಚೆನ್ನಾಗಿಲ್ಲ ಅಂತಂದರೆ ಇದೇ ಓದಬೇಕಾದ್ರೆ 2-3 ವರ್ಷ ಹೋಗ್ತದೆ, ಇದೇ ಪರ್ಫೆಕ್ಟ್ ಆಗಬೇಕಾದ್ರೆ. ಓಕೆ, ನಾಳೆ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ.